ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಕಳೆದ ಒಂದು ವಿಡಿಯೋದಲ್ಲಿ ನಾವು KPTCLಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಬಂದಿದ್ದೆ. ಅದೇ ಥರನಾಗಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಅಧಿಕಾರ ಬೆಂಗಳೂರುಗಳಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಷನನ್ನು ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಷನನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ನಾವು ಅಲ್ಲಿನೂ ಕೂಡ ಲಿಂಕನ್ನು ಶೇರ್ ಮಾಡ್ತೀವಿ. ಹಾಗೆ ನಿಮ್ಗೆ ಯಾವುದೇ ತರಹದ ಮಾಹಿತಿಗಳು ಬೇಕಾದರೂ ಕೂಡ ನಮ್ಗೆ ಆ ಒಂದು ಕಮೆಂಟ್ನೂ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಮ್ಮ ನಂಬರ್ ಇರುತ್ತೆ, ಆ ನಂಬರಲ್ಲಿಂದ ನೀವು ಕಾಲ್ ಮಾಡಿ ಅಲ್ಲಿನೂ ಕೂಡ ನೀವು ಕೇಳ್ಬೋದಾಗಿರ್ತದೆ. ಯಾಕಂದರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಧಾರವಾಡಲ್ಲಿ ಆಗಲಿ, ಬಿಜಾಪುರದಲ್ಲಾಗಲಿ, ಬೆಳಗಾವದಲ್ಲೇ ಆಗಲಿ, ಬೆಂಗಳೂರದಲ್ಲೇ ಆಗಲಿ ಎಷ್ಟೋ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದರೆ ಯಾವುದೇ ಕಾಲ್ಫಾರ್ಮ್ ಇಲ್ಲದ ಕಾರಣ ಕೆಲವು ವಿದ್ಯಾರ್ಥಿಗಳು ಊರಲ್ಲಿನೂ ಕೂಡ ಹೋಗಿ ಅವರೊಂದು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ವಿದ್ಯಾರ್ಥಿಗಳ ಒಂದು ಏಜ್ನು ಕೂಡ ಮುಗಿದದ, ಅವರು ಕೂಡ ಈಗ ಎಲ್ಲೆಲ್ಲೂ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳು ಅಥವಾ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಓದ್ತಾ ಇದ್ದಾರೆ, ಒಂದು ಪ್ರಯತ್ನದಲ್ಲಿದ್ದಾರೆ. ಅವರಿಗೆ ಒಂದು ಈಗಾಗಲೇ SDA ಕಡೆಯಿಂದ ಒಂದಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಆ ಒಂದು ಅಪ್ಲಿಕೇಶನನ್ನು ನಾವು ಹೆಂಗೆ ಹಾಕೋದು ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಹಾಗೆ ಆ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಯಾವ ಕ್ವಾಲಿಫಿಕೇಷನ್ ಬೇಕು, ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕಡೆಯಿಂದ ಇಲ್ಲಿ ದಿನಾಂಕವನ್ನು ನಾವು ನೋಡೋದಾದ್ರೆ 19/5/2025 ಅಂದರೆ ಇವಾಗ ಸ್ಟಾರ್ಟ್ ಆಗಿ ಒಂದು 5 ದಿನ ಆಯಿತು. ಬಟ್ ಲಿಂಕ್ ಓಪನ್ ಆಗಿ ಇವಾಗ 2 ದಿನ ಆಗ್ಯದ. ಈ ಒಂದು ಹುದ್ದೆಯ ಅಪ್ಲಿಕೇಶನ್ ಲಿಂಕ್ ಇದು ನಾನು ಕೂಡ ಸಾಕಷ್ಟು ನೋಡಿದೆ, ಆದರೆ ಇದು ಫ್ರೀ ಜಾಬ್ ಅಲರ್ಟ್ ಒಳಗಡೆ ಏನಾಗಿಲ್ಲ, ಬಂದಿಲ್ಲ. ಇದು KEA ಒಳಗಡೆ ಸ್ಟಾರ್ಟ್ ಆಗ್ಯದ. ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಡ್ತೀನಿ. ಈ ಒಂದು ಹುದ್ದೆಗಳು ಎಷ್ಟು ಅದಾವೆ ಅಂತಂದ್ರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ನೇರ ನೇಮಕಾತಿ ಹುದ್ದೆ ವಿವರ ಅಂತ ಹೇಳಿತಲ್ಲ, ಇದು ಏನು ಪರೀಕ್ಷೆಯ ಮುಖಾಂತರ ಐತೋ ಏನು ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂತೇಳಿ. ಈಗ ನಿಮಗೆ ಹೇಳ್ಬೇಕಂದ್ರೆ ಯಾವುದೇ ಹುದ್ದೆಗಳು ಈಗಾಗಲೇ ಬರ್ತಕ್ಕಂಥ ಪ್ರತಿಯೊಂದು ಹುದ್ದೆಗಳು ಯಾವುದು ಕೂಡ ನೇರವಾಗಿ ಇಲ್ಲ, ಒಂದು ಪರೀಕ್ಷೆಯ ಮುಖಾಂತರ ನಮಗೇನು ಮಾಡ್ತಾರೆ, ಆಯ್ಕೆ ಮಾಡ್ಕೊತಾರೆ. ಹಾಗಾಗಿ ನಾವಿಲ್ಲಿ ಹುದ್ದೆಯ ವಿವರ ಮತ್ತು ವೇತನ ಶ್ರೇಣಿ ಮತ್ತು ಎಷ್ಟು ಹುದ್ದೆಗಳದಾವೆ ಅನ್ನೋದು ಕೂಡ ನಾವು ಇಲ್ಲಿ ಮಾಡೋಣ, ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಯಾವುದು ಅಂತಂದ್ರೆ ಪ್ರಥಮ ದರ್ಜೆಯ ಸಹಾಯಕ, ಇಲ್ಲಿ 2 ಹುದ್ದೆಗಳನ್ನು ನಾವು ನೋಡ್ತೀವಿ. ಇನ್ನು ದ್ವಿತೀಯ ದರ್ಜೆಯ ಸಹಾಯಕ ಇಲ್ಲಿ 4 ಹುದ್ದೆಗಳನ್ನು ನೋಡ್ತೀವಿ. ಟೋಟಲ್ ಆಗಿ 6 ಹುದ್ದೆಗಳು. ಈಗ ಕೆಲವು ವಿದ್ಯಾರ್ಥಿಗಳು ಏನನ್ನ ಹೇಳ್ಬೋದು ನನಗಂತಂದ್ರೆ, ಸರ ಕರ್ನಾಟಕದಲ್ಲಿ 6 ಕೋಟಿಗಿಂತ ಹೆಚ್ಚಿನ ಜನ ಅದಾರಿ, 6 ಹುದ್ದೆ ಯಾವ ಮೂಲಿಗೆ ಹತ್ತದ್ರಿ ಅಂತೂ ಕೂಡ ನೀವು ಕೇಳ್ಬೋದು. ನೋಡಿ, ಕರ್ನಾಟಕದಲ್ಲಿ 6 ಕೋಟಿ ಜನ ಇದ್ದರೂ ಕೂಡ ನಾವೇನು ಮಾಡ್ಬೇಕಂದ್ರೆ ನಮ್ಮ ಒಂದು ಪ್ರಯತ್ನನ ನಾವು ಮಾಡಬೇಕಾಗ್ತದೆ. ಅದು ಆದ್ರೆ ಆಗಿರ್ತದೆ, ಇಲ್ಲ ಬಿಟ್ಟಿರ್ತದೆ. ಯಾಕಂದರೆ ಕೆಲವರು ಏನು ಮಾಡ್ತೀರಂದ್ರೆ ಸೀಟ್ಗಳು ಕಡಿಮೆ ಅದಾವು, ನಾವು ಅಪ್ಲಿಕೇಶನ್ ಹಾಕಿದ್ರು ವೇಸ್ಟು, ನಾವು ಎಕ್ಸಾಮ್ ಬರೆದ್ರು ವೇಸ್ಟು, ನಮ್ದು ಆಗಲ್ಲ, ಹಂಗೆ ಹಿಂಗೆ ಅನ್ಕೊಂಡಿರ್ತೀರಿ. ಆ ಥರನಾಗಿ ವಿಚಾರನೂ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಪ್ರಥಮ ದರ್ಜೆ ಸಹಾಯಕ ಹುದ್ದೆಯ ವರ್ಗೀಕರಣದಲ್ಲಿ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬೇಕಂದ್ರೆ, ಇಲ್ಲಿ ಮೊದಲಿಗೆ ಪರಿಶಿಷ್ಟ ಜಾತಿ ಅಂತ ಬಂತಂದ್ರೆ ಇಲ್ಲಿ ಇತರೆ ಅಭ್ಯರ್ಥಿಗೆ ಒಂದೈತಿ, ಇಲ್ಲಿ ಕೇವಲ ಒಂದೇ ಪೋಸ್ಟ್ ಐತಿ. ಇನ್ನು ಸಾಮಾನ್ಯ ಅಭ್ಯರ್ಥಿಗೆ ಇಲ್ಲಿನೂ ಕೂಡ ಒಂದೇ ಪೋಸ್ಟ್ ಐತಿ. ಇನ್ನು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯಲ್ಲಿ ಇಲ್ಲಿ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ, ಈಗಾಗಲೇ ಮೀಸಲಾತಿಯನ್ನು ಕೂಡ ನಮಗೆ ಜಾರಿ ಮಾಡಿದ್ದಾರೆ. ಮೀಸಲಾತಿ ABC ಅಂತೇಳಿ ಸರ್ಟಿಫಿಕೇಟ್ನು ಕೂಡ ಜಾರಿ ಮಾಡಿದ್ದಾರೆ. ನಮ್ಮ ಒಂದು ಕಾಸ್ಟ್ ಇನ್ಕಮಲ್ಲಿ AB ಸರ್ಟಿಫಿಕೇಟ್ ಅಂತೇಳಿ ಜಾರಿ ಮಾಡ್ಯಾರ. A ಅಂದರೆ ಏನು, B ಅಂದರೆ ಏನು, C ಅಂದರೆ ಏನು ಅನ್ನೋದು ಕೂಡ ನಿಮ್ಗೆ ಕೊನೆಯದಾಗಿ ನಾನು ಹೇಳ್ತೀನಿ. ಇಲ್ಲಿ ಪರಿಶಿಷ್ಟ ಜಾತಿ 1 ಸೀಟ್ ಐತಿ, ಇನ್ನು ಪರಿಶಿಷ್ಟ ಪಂಗಡದವರಿಗೂ 1 ಸೀಟ್ ಐತಿ, ಇನ್ನು ಸಾಮಾನ್ಯ ಅಭ್ಯರ್ಥಿಗೂ ಕೂಡ 1 ಸೀಟ್ ಐತಿ. ಒಟ್ಟು 4 ಸೀಟುಗಳನ್ನು ನಾವಿಲ್ಲಿ ನೋಡ್ತೀವಿ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಏನಂತಂದ್ರೆ, ಈ ಒಂದು ಮೀಸಲಾತಿ ಜಾರಿ ಆದ ನಂತರ ABC 3 ಸರ್ಟಿಫಿಕೇಟ್ ಅಂದರೆ ಏನು, A ಅಂದರೆ ಯಾರಿಗೆ, B ಅಂದರೆ ಯಾರಿಗೆ, C ಅಂದರೆ ಯಾರಿಗೆ ಅಂತೇಳಿ ಈಗಾಗಲೇ ನಮ್ಮ ಒಂದು ಕಾಸ್ಟ್ ಇನ್ಕಮನ್ನು ನಾವು ತೆಗೆಸಿರ್ತೀವಿ. ಈಗ ನೀವೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಬೋವಿ ಸಮಾಜವಾಗಲಿ, ಲಂಬಾಣಿ ಸಮಾಜವಾಗಲಿ, ಇವರಿಗೆಲ್ಲ ಯಾವ ಒಂದು ಸರ್ಟಿಫಿಕೇಟ್ ಬಂದೈತೆ ಅಂತಂದ್ರೆ ನಾವು ಕೂಡ SCನೇ, ಆದರೆ ಅಲ್ಲಿ ನಮಗೆ ABC ಅಂತೇಳಿ ಗ್ರೇಡನ್ನು ಕೊಟ್ಟಿದ್ದಾರೆ. ಈಗ ಬೋವಿ ಸಮಾಜ ಮತ್ತು ಲಂಬಾಣಿ ಸಮಾಜ ಮತ್ತು ಇತರೆ ಸಮಾಜಗಳದಾವು, ಅವೆಲ್ಲ C ಒಳಗಡೆ ಬರ್ತೀವಿ ನಾವು. ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಈಗ ಪ್ರೆಸೆಂಟಾಗಿ ಅಪ್ಡೇಟ್ ಕಾಸ್ಟ್ ಇನ್ಕಮನ್ನು ನೀವು ತೆಗೆಸಿದಿರಿ ಅಂತಂದರೆ
ಅದರೊಳಗಡೆ ನಿಮಗೆ ಎಲ್ಲವೂ ಗೊತ್ತಾಗ್ತದೆ. ಇನ್ನು ನಾವು ಈ ಒಂದು ಹುದ್ದೆಗೆ ನಾವು ಶೈಕ್ಷಣಿಕ ಅರ್ಹತೆ ಏನು ಬೇಕು ಅಂತಂದ್ರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಏನು ಶೈಕ್ಷಣಿಕ ಮುಗಿದಿರಬೇಕು, ಇನ್ನು ದ್ವಿತೀಯ ದರ್ಜೆ ಸಹಾಯಕಿಗೆ ಏನು ಮುಗಿದಿರ್ಬೇಕಂತಂದ್ರೆ ಇಲ್ಲಿ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಇನ್ನು ದ್ವಿತೀಯ ದರ್ಜೆ ಸಹಾಯಕಿಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ಒಂದು ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು ಅಂತಂದ್ರೆ ಇಲ್ಲಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ನಾವು ಹೊಂದಿರಬೇಕು. ಇಲ್ಲಿ PUC ಮತ್ತು ತತ್ಸಮಾನ ವಿದ್ಯಾರ್ಹತೆಯನ್ನು ನಾನು ಹೊಂದಿರಬೇಕಂತಂದರೆ ನಾನು ಹೋದ ವರ್ಷದಲ್ಲಿ ಕರೆದಂಥ SDA ಹುದ್ದೆಗೆ ನಾನು ವಿಡಿಯೋ ಮಾಡಿ ಹಾಕಿದಾಗ ಒಂದಿಷ್ಟು ಹುಡುಗರು ಏನಂತ ಕಮೆಂಟ್ ಮಾಡಿದ್ರು ಅಂತಂದರೆ, ಸರ್ ನಂದು ITI ಮುಗಿದಿದೆ, ಸರ್ ನಂದು ಡಿಪ್ಲೊಮಾ ಮುಗಿದಿದೆ, ನಾವು ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತೇಳಿ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲಂತಲ್ಲ. ITI ಮುಗಿಸಿದಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಅಲ್ಲಿ ನಾವು 2 ವರ್ಷ ITI ಮುಗಿದ ನಂತರ ಅಲ್ಲಿ ಒಂದು ನಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ಕನ್ನಡ ಮಾಧ್ಯಮ ಅಂತೇಳಿ ಪರೀಕ್ಷೆಯನ್ನು ನಡೆಸ್ತಾರೆ. ಆ ಒಂದು ಪರೀಕ್ಷೆನ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನನ್ನು ಹಾಕಿ ಆ ಒಂದು ಪರೀಕ್ಷೆನ ನಾವು ಪಾಸ್ ಮಾಡ್ಕೊಂಡಿದ್ರೆ ಅಂದ್ರೆ ಒಂದು ವೇಳೆ ನೀವು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನೀವು ಆಯ್ಕೆ ಆಗಿದ್ದೀರ ಅಂದ್ರೆ ಅದು ಮಾತ್ರ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಮತ್ತು ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳು ಕೂಡ ನಾವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಕೇಳೇ ಬಿಡ್ತೈತೆ, ಅದು ನಿಂದು PUC ಮುಗಿದೈತೋ, ITI ಮುಗಿದೈತೋ ಅಥವಾ ಡಿಪ್ಲೊಮಾ ಮುಗಿದೈತೋ ಅಂತೇಳಿ ಕೇಳೇ ಬಿಟ್ಟಿರ್ತದೆ. ಅವಾಗ ನೀವು ನಿಮ್ಮ ಒಂದು ಯಾವ ಕ್ವಾಲಿಫಿಕೇಷನನ್ನು ಮುಗಿಸಿರ್ತೀರಲ್ಲ ಆ ಒಂದು ಕ್ವಾಲಿಫಿಕೇಷನನ್ನು ನೀವೇನು ಹಾಕ್ಬೇಕಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರ್ತದೆ, ಈಗಾಗಲೇ ಸಾಕಷ್ಟು ದಿನಗಳ ನಂತರ ಈ ಒಂದು ಕನ್ಫರ್ಮ್ ಆಗ್ಯದ. ಏನು ಸರ ಈ ಸಲ ಏನಾದರೂ ನಮ್ಮ ಒಂದು ವಯಸ್ಸಿನ ಸಡಿಲಿಕೆ ಕೊಡ್ತಾರಾ ಇಲ್ಲ ಅಂತೇಳಿ ನೋಡಿ. ಇಲ್ಲಿ ಮಾತ್ರ ವಯಸ್ಸಿನ ಸಡಿಲಿಕೆ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ, ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 45 ವರ್ಷ ಅಂತೇಳಿ ಈ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಈಗಾಗಲೇ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮಾಜಿ ಸೈನಿಕರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು, ಅವರಿಗೂ ಕೂಡ ವಯಸ್ಸಿನ ಒಂದು ಸಡಿಲಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರನಾಗಿ ಅಂತಂದ್ರೆ ಇದು ಆಫ್ಲೈನ್ ಮುಖಾಂತರ ನಾವು ಏನಾದರೂ ಅಪ್ಲಿಕೇಶನನ್ನು ಹಾಕಬೇಕು, ಇನ್ನು ಆನ್ಲೈನ್ ಮುಖಾಂತರ ಅಂತೇಳಿ ಇಲ್ಲಿ ನೀವು ಎಲ್ಲರಿಗೂ ಗೊತ್ತಿರ್ತದೆ. ನಾವು ಆನ್ಲೈನ್ ಮುಖಾಂತರನೇ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಯಾವ ದಿನಾಂಕದಿಂದ ಆರಂಭ ಅಂತಂದರೆ 20/5/2026ರಿಂದ 3/6/2026ರವರೆಗೆ ಸಾಯಂಕಾಲ 4 ಗಂಟೆಯ ಒಳಗೆ ಏನು ಮಾಡ್ಬೇಕಂತಂದ್ರೆ ನಾವು ಅಪ್ಲಿಕೇಶನನ್ನು ಹಾಕೋಬೇಕು. ಇನ್ನು ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ ನಂತರ ಈ ಒಂದು DDಯನ್ನು ಕಟ್ಟುವ ದಿನಾಂಕ ಅಂತಂದರೆ 4/6 ಅಂದರೆ ಒಂದು ದಿನ ಹೆಚ್ಚಿಗೆ ಏನು ಮಾಡಿರ್ತಾರೆ ಅಂದ್ರೆ ಅವರು DD ಕಟ್ಟುವ ಒಂದು ದಿನಾಂಕನೂ ಕೂಡ ಅವರು ಕೊಟ್ಟಿರ್ತಾರೆ. ಇಲ್ಲೆಲ್ಲ ನೀವು ಆ ಒಂದು ವೇತನ ಶ್ರೇಣಿನೂ ಕೂಡ ನೋಡ್ಕೋಬೋದು. ಯಾಕಂದರೆ ನಾನು ಪ್ರತಿಯೊಂದನ್ನು ಹೇಳ್ತಾ ಹೋದ್ನಪ್ಪ ಅಂದರೆ ಲೆಂತ್ ಆಗ್ತದೆ ವಿಡಿಯೋ. ಹಾಗಾಗಿ ನಾನು ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು PDF ಕೂಡ ಹಾಕಿರ್ತೀನಿ, ನೀವು ಕೂಡ ಅಲ್ಲಿ ನೋಡ್ಕೊರಿ, ಅಂದರೆ ನಿಮಗೂ ಕೂಡ ಅಲ್ಲಿ ಗೊತ್ತಾಗ್ತದೆ. ನಾನು ಈಗಾಗಲೇ ಹೇಳಿದೆ DD ಎಷ್ಟು ಕಟ್ಟಬೇಕು ಅಂತೇಳಿ. ಇಲ್ಲಿ ನೋಡಿರಿ, ಆಯಾ ಒಂದು ಕೆಟಗರಿಗೆ ತಕ್ಕಂತೆ ಈ ಒಂದು DD ಇರ್ತದೆ. ಹಾಗಾಗಿ ಆಯಾ ಒಂದು ಕೆಟಗರಿಗೆ ತಕ್ಕಂತೆ ಇಲ್ಲಿ ನಾವು DDಯನ್ನು ಕೂಡ ನೋಡ್ಕೋಬೇಕಾಗಿರ್ತದೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಇರ್ತೈತಿ, ಇನ್ನು ಪರಿಶಿಷ್ಟ ಜಾತಿ ಅವರಿಗೆ 500 ಇರ್ತೈತಿ, ಇನ್ನು ವಿಶೇಷ ಚೇತನ ಮತ್ತು ಅಭ್ಯರ್ಥಿಗಳಿಗೆ ಎಷ್ಟಂದ್ರೆ 850. ವಿಶೇಷ ಚೇತನ ಅಂತಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂತೇಳಿ ನಾವು ನೋಡ್ತೀವಿ. ಈ ಯಾವ ಮುಖಾಂತರ ಆಯ್ಕೆ ಮಾಡ್ಕೋತಾರಂದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ಮುಖಾಂತರ ಏನು ಮಾಡ್ತಾರೆ ನಮ್ಗೆ ಆಯ್ಕೆ ಮಾಡ್ಕೊತಾರೆ. ಇಲ್ಲಿ ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆ ಆಗಿರ್ತೈತಿ, ಇನ್ನೊಂದು ಏನಂದ್ರೆ CET ಇರ್ತೈತಿ. ನಾವು ಎರಡನ್ನೂ ಪಾಸ್ ಮಾಡಿದೀವಪ್ಪ ಅಂತಂದ್ರೆ ಈ ಒಂದು ಹುದ್ದೆಗೆ ನಾವು ಆಯ್ಕೆ ಆಗ್ಬೋದಾಗಿರ್ತದೆ. ಮೇಲಿಂದ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ. ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದ್ರೆ ನಿಮಗೆ ಡೈರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಕೂಡ ಹಾಕೋಬೋದಾಗಿರ್ತದೆ. ಇಲ್ಲಿಯವರೆಗೆ ನಾನು ಹೇಳಿದಂಥ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.